ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಲಕ್ಷ್ಮಿ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ? ಅಯ್ಯೋ, ಏನು ಚೆನ್ನಾಗಿರೋದ, ಹೋಗಿ ನಮ್ಮ ಮನೆ ಬರೋ ಸರಿ ಇಲ್ಲ ಅಷ್ಟೇ. ಯಾಕೆ ಸರ್? ಸುಮ್ಮ ಏನು ಹೇಳಿಲ್ವ ನಿಮಗೆ ಫೋನ್ ಮಾಡಿ? ಸರ್ ಸ್ವಲ್ಪ ನನಗೆ ಜ್ಞಾಪಕ ಬರ್ತಾ ಇಲ್ಲ, ಎಲ್ಲಿಂದ ಸರ್? ಓ, ಒಳ್ಳೆ ಕತೆ ಆಯ್ತು ಇದು ಬಿಡಿ. ಆಯಿತು, ಥ್ಯಾಂಕ್ ಯು ಬಿಡಿ. ಸರ್ ಇಲ್ಲ ಸರ್, ಪ್ಲೀಸ್ ಸರ್ ಹೇಳಿ ಸರ್. ಮೊದಲೇ ನಾನು ಬೇಜಾರಲ್ಲಿದ್ದೀನಿ, ಇನ್ನೂ ಯಾಕೆ ಬೇಜಾರು ಮಾಡಿಸ್ತೀನಿ? ಇಲ್ಲ ಇಲ್ಲ ಪರವಾಗಿಲ್ಲ, ನಿಮ್ದೆಲ್ಲ ನಾನು ಚೆನ್ನಾಗಿ ಕೇಳಿಸ್ಕೊಂತೀನಿ, ಸ್ವಲ್ಪ ಹಂಗೆ ಕ್ಲೂ ಕೊಡಿ. ಕ್ಲೂ ಅಂದರೆ ಈಗ ನನಗೆ ಮದುವೆ ಸೆಟ್ ಆಗಿತ್ತಲ್ಲ, ಹೌದು ಸರ್. ಆ ಹುಡುಗಿಗೆ ನಾನು ಸ್ವಲ್ಪ ದಪ್ಪ ಇದ್ದಾಳೆ ಅಂತ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗ್ದಿರಂಗೆ ಹರ್ಬಲ್ ಲೈಫ್ ಕೊಡಿಸಿದ್ದೆ. ಹಾಂ ಸರ್. 3 ತಿಂಗಳು ತಗೊಳಕ್ಕೆ ಹೇಳಿದರು, ಈಗ 3 ತಿಂಗಳು ಕಂಪ್ಲೀಟ್ ಆಗಿದೆ. ಹಾಂ ಸರ್. ಬಟ್ ನನಗೇನಂತಂದರೆ ಅವಳಿಗೆ ನಾನು ಇದು ಹರ್ಬಲ್ ಲೈಫ್ ಕೊಡಿಸಿದ್ದೆ ತಪ್ಪ, ಅವಳನ್ನ ಸಣ್ಣ ಮಾಡಿದ್ದೆ ತಪ್ಪು ಅಂತ ಅನಿಸ್ಬಿಟ್ಟಿದೆ. ಯಾಕೆ ಸರ್? ನಾನು ಹೆಂಗೋ ಗುಂಡಾಗಿದ್ದೀನಿ, ನನಗೆ ಮದುವೆ ಆಗಬೇಕಾಗಿರೋಳಾದರೂ ತೆಳ್ಳಗೆ ಬೆಳಗ್ಗೆ ಚೆನ್ನಾಗಿರಬೇಕು ಅಂತ ಹುಡುಗರು ಅನ್ಕೊಳ್ಳೋದು ತಪ್ಪ. ಏನಿಲ್ವಲ್ಲ. ಯಾರಿಗೂ ನೋಡಿ ಒಳ್ಳೇದು ಮಾಡೋಕ್ಕೆ ಹೋಗ್ಬಾರ್ದು ಜೀವನದಲ್ಲಿ. ಯಾಕೆ ಸರ್? ಇಲ್ಲಿ ನಾನು ಮದುವೆ ಆಗಬೇಕಾಗಿರೋ ಹುಡುಗಿ ಸ್ವಲ್ಪ ದಪ್ಪ ಇದ್ಲು, ಅವಳಿಗೆ ಯಾರೋ ನಿಮ್ಮಂಥವ್ರು ಈ ಥರ ಹರ್ಬಲ್ ಲೈಫ್ ತಗೊಂಡ್ರೆ ಸಣ್ಣ ಆಯ್ತಾರೆ ಅಂತ ಏನೋ ಹೇಳಿದ್ರು. ಮನೆಯವ್ರಿಗೆ ಗೊತ್ತಾಗ್ದಿರಂಗೆ ನಂದು ದುಡ್ಡಿಂದ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ದೆ. ಈಗ 3 ತಿಂಗಳು ಆಗೈತೆ, ತಗೊಂಡುವೆ 12-13 kg ಕಮ್ಮಿ ಆಗವಳೆ. ಈಗ ಅವ್ರ ಮನೇಲೋಗಿ ಗಲಾಟೆ ಮಾಡ್ತಾವಳಂತೆ. ಹುಡುಗ ದಪ್ಪ ಅವನೇ, ನನಗೆ ಮದುವೆ ಇಷ್ಟ ಇಲ್ಲ, ಬೇಡ ನನಗೆ ಮದುವೆ ಅಂತ ರಂಪಾರಾಮಾಯಣ ಮಾಡ್ತಾವಳಂತೆ. ಸರ್ ನೀವೆಲ್ಲಿಂದ ಹೇಳಿ? ನಾವು ಬಂದು ಇಲ್ಲಿ ಹಾಸನದವರು. ಈಗ ನಾನು ಅವಳಿಗೆ ಒಳ್ಳೇದು ಮಾಡಿದ್ದೆ ನನ್ನ ತಪ್ಪ. ಇಲ್ಲ ಸರ್. ಈಗ ಎಂಗೇಜ್ಮೆಂಟ್ ಎಲ್ಲ ಆಗೋಗೈತೆ, ಮದುವೆ ಡೇಟು ಇದು ಮಾಡವ್ರೆ. ಈ ಟೈಮಲ್ಲಿ ಇವಳು ಹಿಂಗಂದ್ರೆ ನಾನೇನು ಮಾಡ್ಕೊಂಡು ಸಾಯ್ಲಿ ಇವಾಗ? ಇವಳನ್ನ ನಾನು ಚೆನ್ನಾಗಿ ಮಾಡಿದ್ದೆ ತಪ್ಪ ನಂದು? ಅದೇನು ತಪ್ಪೇನಿಲ್ಲ ಸರ್. ಮತ್ತು ಇವಾಗ ಈ ಥರ ಉಲ್ಟಾ ಹೊಡೆದ್ರೆ ಈಗ ಅವಳು ಸಣ್ಣ ಅವಳೆ, ನಾನು ದಪ್ಪ ಅಂತೆ. ಹೌದಾ? ಅವ್ರು ಎಲ್ಲಿ ಹೋಗಿದ್ದಿದ್ದು? ಹೊಸಕೋಟೆನಾ? ಲಕ್ಷ್ಮಿ ಯಾರು? ಹೊಸಕೋಟೆ ಲಕ್ಷ್ಮಿ ಯಾರು ಸರ್? ನನಗೆ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟೈತೆ ಇವ್ರೆ. ಈಗ ಇಲ್ಲಿ ನಮ್ಮನೆಯವ್ರಿಗೂ ಏನು ಹೇಳೋಕ್ಕಾಯ್ತಾ ಇಲ್ಲ, ನಾನು ಇವಳಿಗೂ ಕನ್ವಿನ್ಸ್ ಮಾಡೋಕ್ಕಾಯ್ತಾ ಇಲ್ಲ. ನಾನು ಏನು ಮಾಡಬೇಕು ಹೇಳಿ ಇವಾಗ ಇಂಥ ಟೈಮಲ್ಲಿ? ಆಮೇಲೆ ಈವ್ನಿಂಗ್ 8 ಗಂಟೆ ಹಂಗೆ ಮಾತಾಡ್ತೀನಿ ನಿಮ್ಮ ಹತ್ರ, ವಾಟ್ಸಪ್ ಮಾಡಿ. ಅಂದರೆ ನೀವು ಫೋಟೋ ಕಳಿಸಿ. ಅಂದರೆ 8 ಗಂಟೆ ಮೇಲೆ ಒಳ್ಳೆ ಟೈಮು ಅಂತನಾ? ಅಲ್ಲ, ಸ್ವಲ್ಪ ಬ್ಯುಸಿ ಇದೀವಿ ಸರ್, ಅದಕ್ಕಾಗಿ. ಅಲ್ಲ 8 ಗಂಟೆ ಮೇಲೆ ಆದರೆ ಏನಾಗುತ್ತೆ? ಏನಿಲ್ಲ, ಬ್ಯುಸಿ ಇದೀವಿ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ನಂದು ಇಲ್ಲಿ ಜೀವನನೇ ಎಕ್ಕೂಟೈತೈತೆ. ಮೊದಲೇ ನನಗೆ ಇಲ್ಲಿ 32 ವರ್ಷ ಆಗಿದ್ರು ಮದುವೆ ಆಗಿರಲಿಲ್ಲ. ಎಷ್ಟೋ ಹುಡುಗಿರು ನೋಡಿ ಈ ಹುಡುಗಿ ಫಿಕ್ಸ್ ಆಗಿದ್ದಿದ್ದು. ನಾನು ಅದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇವ್ರೆ. ಏನಂತ? ಇವಳು ಸಣ್ಣ ಆಗಿ ತಾನೇ ಈ ಥರ ಇವಳು ಉಲ್ಟಾ ಹೊಡಿತಾ ಇರೋದು. ಅದಕ್ಕೆ ಇವಳು ಸಣ್ಣ ಆಗಕ್ಕೆ ಕಾರಣ ಏನು? ಇವಳು ತಗೊಂಡ್ರು ಇದನ್ನೇ ಬ್ಯಾನ್ ಮಾಡಬೇಕು ಅಂತ ನಾನು ಕೋರ್ಟ್ಗೆ ಹೋಗ್ತೀನಿ. ಅದೇನೋ ನಿಮಿಷ ಅವರು ನೀವು ಅಲ್ಲ, ಅದು ನೀವು ಏನ್ ಮಾಡ್ತೀರಂದ್ರೆ, ನನಗೆ ನನ್ನ ನಂಬರ್ ನಿಮ್ಗೆ ಯಾರು ಕೊಟ್ಟಿದಾರೋ ನನ್ಗೆ ವಾಟ್ಸ್ಆಪ್ ಕಳಿಸ್ತಿ ಫಸ್ಟ್. ಅಲ್ಲ, ಎಲ್ಲ ಕಳಿಸ್ತೀನಿ. ಇಂಥವ್ರಿಗೆ ಬುದ್ಧಿ ಬರಬೇಕು ಅಂತಂದ್ರೆ ಹಿಂಗ್ ಮಾಡ್ಬೇಕು. ಏನು ಮಾಡಿರಂತೆ ಕಲ್ಸ್ರಿ. ಅಲ್ಲ, ಏನೇನೋ ಮಾಡಕ್ಕಾಗಲ್ಲ, ಇವ್ರು ಬುದ್ಧಿ ಬರ್ಬೇಕು ಅಂತ ಇದೇ ತರ ಮಾಡ್ಬೇಕು. ಇನ್ನೂ ಒಂದು 4 ಜನ ಉದಾಹರಣೆ ಆಗ್ಬೇಕು. ಸರ್ ನನ್ಗೆ ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ. ನನ್ನ ಜೀವನಕ್ಕಿಂತ ನಿಮ್ಗೆ ಈಗ ಒಂದು ಫೋನೇ ಇಂಪಾರ್ಟೆಂಟ್ ಆಗೋಯ್ತಾ? ಸದ್ಯಕ್ಕೆ ನಂಬರ್ ಕೊಟ್ಟು ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್ ಬನ್ನಿ. ಹಲೋ, ಶಾರದಾ ಅವರ ಮಾತಾಡೋದು? ಹಲೋ, ಹೌದು. RJ ಸುನಿಲ್ ಅಂತ ಈ ಕಡೆಯಿಂದ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ನೀವು? ಸರ್ ನಾನು ದೇವನಹಳ್ಳಿಲಿ ಇದ್ದೀನಿ ಸರ್. ಓಕೆ, ಯಾರ ನಂಬರ್ ಕಳಿಸಿದ್ರಿ? ಅದು ನಮ್ಮ ಫ್ರೆಂಡ್ ಲಕ್ಷ್ಮಿ ಅಂತ ಸರ್. ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಆಗ್ತೀರಾ ಇವಾಗ? ಹಾ ಸರ್. ಹಾಕಿ. The person you are speaking with has put your call on hold. Please stay on the line. ಸರ್ ಕಾಲ್ ಪಿಕ್ ಮಾಡ್ತಾ ಇಲ್ಲ ಸರ್. ನೋಡ್ರಿ, ಈ ಥರ ಅರ್ಧಕ್ಕೆ ಕಟ್ ಮಾಡಿಬಿಡ್ತಾರೆ ಕಾಲ್. ಮತ್ತೆ ಎಷ್ಟೇ ಸಲ ಮಾಡೋದು ರಿಸೀವ್ ಮಾಡಲ್ಲ. ಸದ್ಯಕ್ಕೆ ಇದೇ ಜೋಶಲ್ಲಿ ಮತ್ತೊಬ್ಬರಿಗೆ ಇನ್ನೊಂದು ಕಾಲ್ ಮಾಡೋಣ ಬನ್ನಿ. ಹಲೋ, ಕೌನ್? ಇದು ರೇಷ್ಮಾ ಅವರ ಮಾತಾಡೋದು? ಹಾಂ, ನೀವು ಯಾರು?
ನಾನು ಇಲ್ಲಿ ರವಿ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಯಾರು ರವಿ ಗೊತ್ತಿಲ್ಲ ನಂಗು. ನಿಮ್ಗೆ ಏನ್ ಬೇಕು? ಮೇಡಮ್ ಏನಂತಂದರೆ ನಾವು ಒಂದು ಆ್ಯಡ್ ಶೂಟ್ ಮಾಡ್ತಾ ಇದ್ದೀವಿ ಒಂದು ಸೋಪ್ ಕಂಪ್ನಿದು. ಹಾ ಅದಕ್ಕೋಸ್ಕರ ನನಗೆ ನಯನ ಅವರು ನಿಮ್ಮ ನಂಬರ್ ಕೊಟ್ಟರು. ಹೌದಾ? ಹೌದು, ನೀವು ಎಲ್ಲೋ ಇದರಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರು, ಅದು ಬೇಬಿ ಕೇರಲ್ಲಿ. ಹಾ ಹೌದು, ನಾನು ಬೇಬಿ ಕೇರ್ ಸೊಸೈಟಿಯಲ್ಲಿದೆ. ಅದೇ ಅದಕ್ಕೇನೆ. ಸರಿ, ಏನ್ ವರ್ಕು? ಮೇಡಮ್ ಏನಂದರೆ ಮೇಡಮ್, ನಮಗೆ ಒಂದು 4ರಿಂದ 5 ಮಕ್ಕಳು ಬೇಕಾಗ್ತಾರೆ. ಜಸ್ಟ್ ಏನಿಲ್ಲ, ನಾವು 10 to 12ವರೆಗೂ ಶೂಟ್ ಇರುತ್ತೆ. ಶೂಟ್ ಮುಗಿಸಿ ಮಾಮೂಲಿ ಅವ್ರಿಗೆ ಪಿಕಪ್ ಡ್ರಾಪ್ ಎಲ್ಲ ವ್ಯವಸ್ಥೆ ಇರುತ್ತೆ. ವಿತ್ ಪೇರೆಂಟ್ಸೇ ಬರಬೇಕು. ಎಲ್ಲಿ? ಬೆಂಗಳೂರಲ್ಲೇ. ಹ್ಮ್ ಸ್ವಲ್ಪ ನೋಡೋಕ್ಕೆ ಗುಂಡಾಗಿ ಚೆನ್ನಾಗಿ ಕಾಣಬೇಕು ಮಕ್ಕಳು. ಆ ಥರ ಮಕ್ಕಳಿದ್ರೆ ಒಂದು 3ರಿಂದ 4 ಜನ ಮಕ್ಕಳು ಹೇಳ್ಕೊಳ್ತಾ. ಪೇಮೆಂಟ್ ಏನು ಬೇಕಾದ್ರೂ ನಾನು ನಿಮಗೆ ಪರ್ಸನಲಾಗಿ ಮಾಡಿಕೊಡ್ತೀನಿ. ನಿಮ್ಗೆ ಮಕ್ಳು ಬೇಕಾ ಫೋಟೋಶೂಟ್ಗೆ? ಹೌದು, ಫೋಟೋ ಅಲ್ಲ, ವಿಡಿಯೋ ಶೂಟು ಮೇಡಮ್. ಇದ್ದಾರೆ, ಬಟ್ ಸೊಸೈಟಿಯಲ್ಲಿ ಮೇಡಮ್ ಅವರು ಒಪ್ಪಲ್ಲ. ಬಟ್ ಅವ್ರ ಪೇರೆಂಟ್ಸ್ ಹತ್ರನೇ ಬೇಕಾದ್ರೆ ಡೈರೆಕ್ಟಾಗಿ ಮಾತಾಡ್ತೀನಿ. ನೀವು ರೆಫರೆನ್ಸ್ ಕೊಟ್ಟರೆ ನಿಮ್ಗೆ ಏನಾಗುತ್ತೋ ಕಮಿಷನ್ನು ನಾನು ತಲುಪಿಸ್ತೀನಿ. ಬೇಕಾದರೆ ಏನಂದರೆ ಒಳ್ಳೆ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಸೋಪ್ತು ಮೇಡಮ್ ಇದು. ಹಾ ನಂಗೆ ಅರ್ಥ ಆಗಿದೆ ನಿಮ್ದು ವಿಡಿಯೋ ಶೂಟು, ಬಟ್ ಒಪ್ಪಲ್ಲ ಸೊಸೈಟಿ ಅಲ್ಲಿ ಮೇಡಮ್ಸ್ ಅವರು. ನನ್ಗೆ ಗೊತ್ತಿದ್ದು ನಾನು ಹೇಳ್ತಾ ಇರೋದು ನಿಮ್ಗೆ. ಅದಕ್ಕೇ ಗೊತ್ತಾಯಿತು ನೀವು ಹೇಳಿದ್ದು ನನಗೆ. ಬಟ್ ಡೈರೆಕ್ಟ್ ಪೇರೆಂಟ್ಸ್ಗಳ ಹತ್ರನೇ, ಯಾಕೆಂದರೆ ಟಿ ವಿಲೆಲ್ಲ ಬಂದಾಗ ಅವ್ರ ಮಕ್ಕಳೆಲ್ಲ. ಹಾ ಅರ್ಥ ಆಗುತ್ತೆ. ನೀವ್ ಹೇಳ್ತಾ ಇರೋದು ನಂಗು ಅಂಡರ್ಸ್ಟ್ಯಾಂಡ್ ಆಗಿದೆ. ಲೋಕಲ್ ಬ್ರ್ಯಾಂಡ್ ಅಲ್ಲ ಇದು, ಹಾ ಇಂಟರ್ನ್ಯಾಷನಲ್. ಅಲ್ಲ, ಇಂಟರ್ನ್ಯಾಷನಲ್ ಇದ್ರೇನೆ ಅವರು ಜಾಯಿನ್ ಮಾಡ್ಸೋದೆಲ್ಲ. ಅಂದ್ರೆ ಅವರು ಎಲ್ಲ ಫೇಕ್ಸ್ ಎಲ್ಲ ನಮ್ಮಕ್ ಆಗಲ್ಲ. ಅವ್ರುನು ಫಸ್ಟ್ ಡೀಟೇಲ್ಸ್ ಎಲ್ಲ ಅವರು ಅದೇ ಕೇಳ್ತಾರೆ. ಬಟ್ ನಾನು ಇದೇ ಮೇಡಮ್ಗೆ ಹೇಳ್ತೀನಿ. ಬಟ್ ನೋಡಿ ಮೇಡಮ್, ರಿಸ್ಕ್ ಆಗುತ್ತೆ ಅಂತಂದರೆ ಬೇಡ. ಡೈರೆಕ್ಟ್ ನನಗೆ ಪೇರೆಂಟ್ಸ್ ನಂಬರ್ ಕೊಟ್ಟರು ಬೇಕಾದ್ರೆ ನಾನು ನಿಮಗೆ 20,000 ನನ್ನ ಕಡೆಯಿಂದ ನಿಮ್ಗೆ ಏನಾಗುತ್ತೆ ಅರೇಂಜ್ ಮಾಡಿಕೊಡ್ತೀನಿ. ಬಟ್ ಇಲ್ಲ ಸರ್, ಫಸ್ಟ್ ನಮ್ಮ ಮೇಡಮ್ಗೆ ನಾವು ಕೇಳ್ಬೇಕು. ನಾವು ಕೇಳಿ ಆಮೇಲೆ ಹೇಳ್ತೀನಿ. ನಾನು ಯಾವ್ದು ಇವಾಗ ಹೇಳಕ್ ಆಗಲ್ಲ. ನಾನು ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ. ನಾಳೆನೇ ಶೂಟ್ ಇರೋದು ಆ್ಯಡ್. ಇಲ್ಲ ಆಗಲ್ಲ ಸರ್, ಈಗ ಅದು ನಾನು ಔಟ್ ಸೈಡ್ ಇದ್ದೀನಿ, ಮಾತಾಡಕ್ ಆಗಲ್ಲ ನಾನು. ಬಟ್ ಏನು ಅಂತಂದರೆ ಮೇಡಮ್, ಒಂದು ಮಗುಗೆ 50,000 ಕೊಡ್ತಾ ಇದ್ದಾರೆ ಅವರು. ಏನಿಲ್ಲ, ಜಸ್ಟ್ ಪೇರೆಂಟ್ಸು, ಅದರಲ್ಲೂ ಅವ್ರ ಮದರ್ ಜೊತೆಗೆ ಬರಬೇಕು. ಹೌದು, ನೀವ್ ಹೇಳಿರೋದು ಅರ್ಥ ಆಗಿದೆ. ಒಂದ್ ಶೂಟ್ಗೆ ಹಂಗೆ ನಾವು ಹೋಗಿದ್ವಿ. ಎಲ್ಲಿ ಅದೇನೋ ಇಂದಿರಾನಗರ್ಗೆ ಹೋಗಿದ್ವಿ ನಾವು. ಒಂದ್ ಶೂಟ್ ನಮ್ ಪಾಪುದು ಇದೇನೆ, ನಾನ್ ನೋಡ್ತಾ ಇದೀನಿಲ್ಲ ಆ ಪಾಪುದು. ಅದು ಏನ್ ಶೂಟು ನಂಗೆ ಅರ್ಥ ಆಗಿಲ್ಲ. ಹೋಗಿದ್ವಿ ಶೂಟ್ಗೆ, 4-5 ಡ್ರೆಸ್ಸಸ್ ಟ್ರೆಡಿಷನಲ್ ಹಾಕಿ ಅದು ಏನೋ ಶೂಟ್ అని ಹೇಳಿದ್ರು ಅವಾಗ. ಅಪಾಯಿಂಟ್ಮೆಂಟ್ ಇದ್ರು, ಹೋಗಿದ್ವಿ ನಾವು. ಬಟ್ ಇದರಲ್ಲಿ ಮೇಡಮ್ ಕಾಸ್ಟ್ಯೂಮ್ ಏನು ಇರೋದಿಲ್ಲ, ತುಂಬ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗೆ. ಏನಂದರೆ ಜಸ್ಟ್ ಏನು ಅಂತಂದರೆ ಅವ್ರ ಕೈಗೆ ಒಂದು ಟಿಶ್ಯೂ ಕೊಡ್ತಾರೆ ಮದರ್ ಕೈಲಿ. ಮಕ್ಕಳಿಗೆ ಈಗ ಟಾಯ್ಲೆಟ್ ಮಾಡ್ಕೋತಾರಲ್ಲ, ಹೌದು, ಆ ಟೈಮಲ್ಲಿ ನೀಟಾಗಿ ಆ ಮಕ್ಕಳನ್ನ ವಾಶ್ ಮಾಡಬೇಕು. ಸೋಪ್ ಹಾಕ್ಬಿಟ್ಟು ನೀರು ಹಾಕ್ತಾರೆ ಒಂದ್ಸಲ. ಪಾಟಿ ಮಾಡಿದ್ಮೇಲೆ. ಸೊ ಹೈಜೆನಿಕ್ ದೃಷ್ಟಿಯಿಂದ ಮಕ್ಕಳಿಗೆ ಏನಂತಂದರೆ ಪಾಟಿ ಮಾಡ್ದಂಗೆ ಇದು ಮಾಡಿಸೋದು, ಏನೋ ಚಾಕ್ಲೇಟು ಅದು ಇದು ಇದು ಮಾಡ್ತಾರೆ, ಹಾಕ್ತಾರೆ. ಜಸ್ಟ್ ಅದನ್ನ ನೀರು ಹಾಕ್ಬಿಟ್ಟು ವಾಶ್ ಮಾಡೋದು, ತಕ್ಷಣ ಇವ್ರದ್ದು ಸೋಪ್ ಹಾಕ್ಬಿಟ್ಟು ವಾಶ್ ಮಾಡೋದು, ಪಾಟಿ ಮಾಡೋದು, ನೀರು ಹಾಕೋದು, ಸೋಪ್ ಹಾಕೋದು, ವಾಶ್ ಮಾಡೋದು. ಸೊ ಈ ಥರ ಒಂದು 3-4 ಸಲ ತಗೋತಾರೆ. ಸೊ ಅದಕ್ಕೋಸ್ಕರ ಸರಿ ಸರ್, ನಮ್ಮ ಮೇಡಮ್ ಕೇಳ್ತೀನಿ. ಇವಾಗ ನಾನು ಆಗಲ್ಲ ಮಾತಾಡಕ್ಕೆ, ನಾನು ಔಟ್ ಸೈಡ್ ಇದ್ದೀನಿ. ಹಂಗ ನಾಳೆಗೆ ಸಿಗಲ್ಲ ಅಂತೀರಾ? ಆಗಲ್ಲ ಸರ್, ಸಾರಿ. ಅಂದ್ರೆ ಅಮೌಂಟ್ ಅದು ರೇಂಜ್ಗೆ ಆಗಲ್ಲ ಅಂತಿದ್ದೀರಾ ಅಥವಾ ಏನಾಗಲ್ಲ? ಇಲ್ಲ ಸರ್, ಈಗ ನಾನ್ ಮೇಡಮ್ ಅವ್ರ ಹತ್ರ ಮಾತಾಡಕ್ಕೂ ಆಗಲ್ಲ. ಅವ್ರ ರೆಫರೆನ್ಸ್ ಅಂತ ಅವ್ರ ಹಸ್ಬೆಂಡ್ ವೈಫ್ ಮಾತಾಡ್ಬೇಕು, ಅವ್ರ ಫ್ಯಾಮಿಲೀಸ್ ಅಲ್ಲಿ ಡಿಸ್ಕಷನ್ ಮಾಡ್ಬೇಕು. ಇದೆಲ್ಲ ಒನ್ ಡೇದು ಆಗಲ್ಲ ಸರ್. ಮೇಡಮ್ ನಾವೇನ್ ಸಿನಿಮಾ ಕೇಳ್ತಾ ಇಲ್ಲ, ಜಸ್ಟ್ ಒಂದು ಆಡ್ ಶೂಟ್ಗೆ ಮೇಡಮ್. ಅಲ್ಲ, ನೀವೇನಾದ್ರೂ ಕೇಳಿ, ಸುಮ್ನೆ ಯಾರು ಬರಕ್ಕೆ ಒಪ್ಕೊಡಲ್ವಾ, ಇದು ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎಲ್ಲ 50,000 ಕೊಡ್ತಾ ಇದೀವಲ್ಲ. ಸರಿ ಸರ್, ನಾನು ಔಟ್ ಸೈಡ್ ಇಂದ ಮಾತಾಡಕ್ ಆಗಲ್ಲ. ಕಾನ್ಫರೆನ್ಸ್ ಕಲೆಕ್ಷನ್. ಹಲೋ, ಹಾ ಸರ್ ಹೇಳಿ. ನಾ ಸರ್ ಸುನೀಲ್ ಸರ್ ಹೇಳಿ. ಚೆನ್ನಾಗಿದ್ದೀರಾ? ಹಾ ಸರ್ ಚೆನ್ನಾಗಿದೆ, ನೀವು? ಬೊಂಬಟಾಗಿದ್ದೀನಿ. ಇವಾಗ ನಿಮ್ಮ ರೇಷ್ಮಾ. ಹಾ ಸರ್. ಏನಾಗ್ಬೇಕು ನಿಮಗೆ? ನನ್ನ ಫ್ರೆಂಡ್ ಸರ್ ಅವರು. ಓಕೆ, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ?
आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन। ಸರ್ ಸಾರಿ ಸರ್, ಅವರು ರಿಸೀವ್ ಮಾಡಿ ಮಾತಾಡ್ತಾ ಇಲ್ವಲ್ಲ. ಕಾಲ್ ಮಾಡಿದಾಗ ಹೇಳ್ಬಿಡಿ ಅವ್ರಿಗೆ ಈ ಥರ ನೀವೇ ನಂಬರ್ ಕೊಟ್ಟಿದ್ದು ನಾವು ಕಾಲ್ ಮಾಡಿದ್ದು ಅಂತ. ಥ್ಯಾಂಕ್ ಯು ಸೋ ಮಚ್ ಮಟ್ಟು ಮಾತಾಡೋದಕ್ಕೆ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಾನು ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಂದರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.